ಬೀದರ್ ವಿಶ್ವವಿದ್ಯಾಲಯ ಮುಂದೆ ಅನಿವಾರ್ಯ ಧರಣಿ. ಬಿಕಾಂ ಮತ್ತು ಬಿಬಿಎ ಪದವಿ ಕೋರ್ಸ್ಗಳಲ್ಲಿ ಅರ್ಥಶಾಸ್ತ್ರದ ವಿಷಯವನ್ನ ಅರ್ಥಶಾಸ್ತ್ರದ ಉಪನ್ಯಾಸಕರಿಗೆ ಬೋಧಿಸಲು ಅನುಮತಿ ನೀಡುವ ಕುರಿತು ಇಲ್ಲಿಯವರೆಗೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಬೀದರ್ ವಿಶ್ವವಿದ್ಯಾಲಯ ಹಿತದೃಷ್ಟಿಯಿಂದ ಸುಮಾರು ಬಾರಿ ಪತ್ರಗಳು ನೀಡಿದರೂ ಉತ್ತರ ಸಿಗದ ಕಾರಣ ಅನಿವಾರ್ಯವಾಗಿ ಒಂದು ದಿನದ ಸಾಂಕೇತಿಕ ಧರಣಿ ಹೋರಾಟ ನಡೆಸಬೇಕಾಗಿತ್ತು ಎಂದು ಪ್ರಾಧ್ಯಾಪಕರು ಮಾತನಾಡಿ ತಿಳಿಸಿದರು. ಈ ಹಿಂದೆ ಸರ್ಕಾರದ ಆದೇಶವಿರಲಿಲ್ಲ, ಹಾಗಾಗಿ ನಾವು ಯಾವುದೇ ಬೇಡಿಕೆಗಳು ಇಟ್ಟಿರಲಿಲ್ಲ. ಮತ್ತೆ ನೂತನ ಸರ್ಕಾರ ಬಂದ ಮೇಲೆ ಪುನಃ ಆದೇಶವಿದ್ದರೂ ಇದಕ್ಕೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇಲ್ಲಿನ ಕುಲಸಚಿವರಿಗೆ ಹಾಗೂ ರಾಜ್ಯ ಶಿಕ್ಷಣ ಕಾರ್ಯದರ್ಶಿಗಳಿಗೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿ ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಜಯಕುಮಾರ್ ಶಿಂದೆ ಅಧ್ಯಕ್ಷರು, ಬೀದರ್ ಜಿಲ್ಲೆಯ ಅರ್ಥಶಾಸ್ತ್ರ ಅಧ್ಯಾಪಕರ ಸಂಘ ಬೀದರ್ ಹಾಗೂ ಪ್ರಾಧ್ಯಾಪಕರು ಸ.ಪ್ರ.ದ. ಬಾಲ್ಕಿ ಗೋವಿಂದ, ಉಪಾಧ್ಯಕ್ಷರು ಡಾಕ್ಟರ್ ಸುಚಿತಾನಂದ ಎಂ. ಮಲ್ಕಾಪುರೆ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸುನೀಲ್ ಮುಲಗೆ, ಜಂಟಿ ಕಾರ್ಯದರ್ಶಿಗಳು ವಚನಶ್ರೀ ಸ್ವಾಮಿ, ಮಹಿಳಾ ಪ್ರತಿನಿಧಿ ಚಂದ್ರಕಾಂತ್ ನಾರಾಯಣಪುರಿ, ಖಜಾಂಚಿ ಹಾಗೂ ಅನೇಕ ಪ್ರಾಧ್ಯಾಪಕರು, ಮುಖ್ಯ ಅಧ್ಯಕ್ಷರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್ ದಾದನ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ಅರ್ಥಶಾಸ್ತ್ರದ ವಿಷಯಕ್ಕೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.